ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇಂದು ಆರೋಪಿ ದರ್ಶನ್ ಪವಿತ್ರ ಗೌಡ ಸೇರಿ 14 ಆರೋಪಿಗಳು 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ದರು. ಕಳೆದ ಬಾರಿ ವಿಚಾರಣೆಗೆ ಗೈರಾಗಿದ್ದ ದರ್ಶನ್ಗೆ ನ್ಯಾಯಪೀಠ ಎಚ್ಚರಿಕೆ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಎಫ್ಎಸ್ಎಲ್ ವರದಿಗಳು, ಕೆಲ ದಾಖಲಾತಿಗಳು ಒಳಗೊಂಡ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ವಿಚಾರಣೆಗೆ ಹಾಜರಾದ ಪ್ರಕರಣದ ಆರೋಪಿಗಳ ಹೆಸರು ಕರೆದ ಕೋರ್ಟ್ ಆರೋಪಿಗಳು ಹಾಜರಾದ ಬಗ್ಗೆ ಖಚಿತಪಡಿಸಿಕೊಂಡಿದೆ. ಈ ವೇಳೆ 3ನೇ ಆರೋಪಿ ಪವನ್ ಹೊರತುಪಡಿಸಿ ಎಲ್ಲರೂ ಹಾಜರಾಗಿದ್ದಾರೆ. ಇಂದು ಪೊಲೀಸರು ಸಲ್ಲಿಸಿದ ಹೆಚ್ಚುವರಿ ಚಾರ್ಜ್ ಶೀಟ್ ನೀಡುವಂತೆ ವಕೀಲರ ಮೂಲಕ ಕೋರ್ಟ್ಗೆ ಆರೋಪಿ ದರ್ಶನ್ ಮನವಿ ಮಾಡಿದ್ದಾರೆ. ವಕೀಲರ ಮನವಿ ಪುರಸ್ಕರಿಸಿದ ಕೋರ್ಟ್ ಆರೋಪಿಗಳಿಗೆ ಚಾರ್ಜ್ ಶೀಟ್ ನೀಡುವಂತೆ ಸೂಚನೆ ನೀಡಿದೆ. ಮುಂದಿನ ವಿಚಾರಣೆಯನ್ನು ಜುಲೈ 15ಕ್ಕೆ ಮುಂದೂಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬಳಿಕ ದೂರವಾಗಿದ್ದ ಆರೋಪಿ ದರ್ಶನ್ ಹಾಗೂ ಪವಿತ್ರ ಗೌಡ ಇಂದು ಮತ್ತೆ ಜೊತೆಯಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಕೊಲೆ ಕೇಸ್ನಲ್ಲಿ ಜಾಮೀನು ಪಡೆದ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ಭೇಟಿಗೆ ಅವಕಾಶವೇ ಸಿಕ್ಕಿರಲಿಲ್ಲ. ಆದರೆ ಇಂದು ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿದ್ದ ವೇಳೆ ಪವಿತ್ರ ಹಾಗೂ ದರ್ಶನ್ ಮುಖಾಮುಖಿಯಾಗಿದ್ದಾರೆ. ದರ್ಶನ್ ಪವಿತ್ರ ಗೌಡ ಕೋರ್ಟ್ ಹಾಲ್ಗೆ ಕೈ ಹಿಡಿದು ಹೋಗಿದ್ದಾರಂತೆ. ವಿಚಾರಣೆ ಬಳಿಕ ಹೊರಬರುವ ವೇಳೆ ಲಿಫ್ಟ್ನಲ್ಲಿ ದರ್ಶನ್ಗೆ ಫೋನ್ ನಂಬರ್ ಕೊಡುವಂತೆ ಪವಿತ್ರ ಗೌಡ ದುಂಬಾಳು ಬಿದ್ದಿದ್ಲಂತೆ. ಮೊದಲಿಗೆ ದರ್ಶನ್ ಫೋನ್ ನಂಬರ್ ಕೊಡೋದಕ್ಕೆ ನಿರಾಕರಿಸಿದ್ದಾನೆ. ಬಳಿಕ ಪವಿತ್ರ ತನ್ನ ಫೋನನ್ನ ದರ್ಶನ್ ಕೈಗಿತ್ತು ನಂಬರ್ ಡಯಲ್ ಮಾಡುವಂತೆ ಒತ್ತಾಯಿಸಿದ್ದಳಂತೆ. ಕೊನೆಗೆ ಪವಿತ್ರ ಒತ್ತಾಯಕ್ಕೆ ಮಣಿದು ದರ್ಶನ್ ನಂಬರ್ ಕೊಟ್ಟಿದ್ದಾನೆ ಎನ್ನಲಾಗಿದೆ. ಒಂದೇ ಮಳೆಗೆ ಬೆಂಗಳೂರು ಅಲ್ಲೋಲ ಕಲ್ಲೋಲವಾಗಿದೆ. ಕೆಲವೆಡೆ ಜಲಪ್ರವಾಹವೇ ಉಂಟಾಗಿದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಏನು ಅನ್ನೋದರ ಬಗ್ಗೆ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಮೊದಲನೆಯದಾಗಿ ಅವೈಜ್ಞಾನಿಕ ರಾಜಕಾಲುವೆಯಿಂದ ಅವಾಂತರ ನಡೆದಿದೆ. ಅದರ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಜಲಪ್ರವಾಹಕ್ಕೆ ಪ್ರಮುಖ ಕಾರಣ ಎನ್ನಲಾಗ್ತಿದೆ. ಮಳೆಯಿಂದ ಸಂಗ್ರಹವಾದ ನೀರನ್ನ ಬೆಳ್ಳಂದೂರು ಕೆರೆಗೆ ಬಿಡದೆ ಬೇರೆಡೆ ಡೈವರ್ಟ್ ಮಾಡಿದ್ದೇ ಎಚ್ಎಸ್ಆರ್ ಲೇಔಟ್ ಸಿಲ್ಕ್ ಬೋರ್ಡ್ಗೆ ನೀರು ನುಗ್ಗೋದಕ್ಕೆ ಕಾರಣ ಎನ್ನಲಾಗ್ತಿದೆ. ಅರ್ಧ ಬೆಂಗಳೂರು ಮುಳುಗಿದ ಬಳಿಕ ಎಚ್ಚೆತ್ತ ಬಿಬಿಎಂಪಿ ಅಧಿಕಾರಿಗಳು ರಾಜಕಾಲುವೆ ನೀರನ್ನ ಬೆಳ್ಳಂದೂರು ಕೆರೆಗೆ ಹರಿಯುವಂತೆ ಮಾಡಿದ್ದಾರೆ. ಬೆಳ್ಳಂದೂರು ಕೆರೆಗೆ ನೀರು ಹರಿಯಲು ಶುರುವಾದ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಬೆಳ್ಳಂದೂರು ಕೆರೆಯನ್ನ ವೀಕ್ಷಣೆ ನಡೆಸಿದ್ದಾರೆ. ಸಿಎಂ ಕುಟುಂಬದ ವಿರುದ್ಧದ ಮುಡಾ ಹಗರಣ ವಕೀಲರ ಶುಲ್ಕ ಎಷ್ಟು ಅಂತ ಪ್ರಶ್ನಿಸಿ ಸ್ನೇಹಮಯಿ ಪತ್ರ ಬರೆದಿದ್ದಾರೆ. ಮುಡಾ ಹಗರಣದಲ್ಲಿ ಸಿಎಂ ಪರ ವಕೀಲ ಕಪಿಲ್ ಸಿಬಲ್ ಪ್ರತಿನಿಧಿಸ್ತಾ ಇದ್ದು, ಕಪಿಲ್ ಸಿಬಲ್ಗೆ ಈವರೆಗೆ ಎಷ್ಟು ಹಣ ನೀಡಲಾಗಿದೆ, ದಾಖಲೆ ಸಮೇತ ಎಲ್ಲ ಮಾಹಿತಿ ಕೊಡಿ ಅಂತ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ದಾರೆ. ಈ ಹಿಂದೆ 1,49,00,000 ಶುಲ್ಕ ಭರಿಸುವಂತೆ ಸಿಬಲ್ ಮನವಿ ಮಾಡಿಕೊಂಡಿರುವ ಮಾಹಿತಿ ಇದೆ. ಉಳಿದ ಮಾಹಿತಿ ಕೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು 1 ತಿಂಗಳ ಒಳಗೆ ಎಲ್ಲಾ ಮಾಹಿತಿ ನೀಡಿ ಎಂದಿದ್ದಾರೆ. ಮಾಹಿತಿ ನೀಡದೇ ಇದ್ದರೆ ಹೈಕೋರ್ಟ್ನಲ್ಲಿ ದಾವೆ ಹೂಡುತ್ತೇನೆ ಅಂತ ಪತ್ರದ ಮೂಲಕ ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.